Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 4 verse 3. Remember that the Lord has chosen the righteous for his own and he hears me when I call him. ಕೀರ್ತನೆಗಳು 4:3 ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ನಾನು ಆತನಿಗೆ ಮೊರೆ ಇಡುವಾಗೆಲ್ಲ ಆತನು ಕೇಳುತ್ತಾನೆ. ಹೌದು, ದೇವರು ತನ್ನ ಭಕ್ತರನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾರೆ, ತನಗೋಸ್ಕರ ಆರಿಸಿಕೊಂಡಿದ್ದಾರೆ. ಯಾರು ಆತನ ಭಕ್ತರಾಗಿ ಜೀವಿಸುತ್ತಾರೋ, ಆತನಲ್ಲಿ ಭಯಭಕ್ತಿ ಇಟ್ಟು ಜೀವಿಸ್ತಾರೋ, ಅವರು ಕರ್ತನಿಗೆ ಮೊರೆ ಇಡುವಾಗೆಲ್ಲ ಕರ್ತನು ಅವರ ಕೂಗನ್ನು ಕೇಳುತ್ತಾನೆ. ಅಷ್ಟು ಮಾತ್ರವಲ್ಲದೆ ಆತನು ಅವರಿಗೆ ಸದುತ್ತರವನ್ನು ಕೂಡ ಒದಗಿಸಿಕೊಡುತ್ತಾರೆ. ಅವರು ಕೇಳಿರುವ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ತನ್ನ ಮಕ್ಕಳ ಅವಶ್ಯಕತೆಗಳೆಲ್ಲವನ್ನ ದೇವರು ಪೂರೈಸುತ್ತಾನೆ. ನನ್ನ ಪ್ರಿಯ ದೇವಜನರೇ, ನಿಮ್ಮ ಭಕ್ತಿಯು ಪರಿಶೋಧಿಸಲ್ಪಡುತ್ತದೆ. ನೀವು ಕರ್ತನ ಮೇಲೆ ಇಟ್ಟಿರುವ ನಂಬಿಕೆಯು ಪುಟಕ್ಕೆ ಹಾಕಲ್ಪಡುತ್ತದೆ. ನೀವು ಶೋಧನೆಗೂ ಶ್ರಮೆಗೂ ಒಳಗಾಗುವಿರಿ. ಆದರೆ ಅಂಥ ಒಂದು ಸಂದರ್ಭದಲ್ಲಿ ನಂಬಿಕೆಯಿಂದ ಬಿದ್ದು ಹೋಗಬೇಡಿರಿ. ಕರ್ತನು ಯಾವಾಗಲೂ ನಿಮ್ಮೊಂದಿಗೆ ಇರ್ತಾನೆ. ಆತನು ನಿಮ್ಮನ್ನು ತನಗೆಂದೇ ಆರಿಸಿಕೊಂಡಿದ್ದಾನೆ. ಆತನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನೀವು ದೇವರ ಮಕ್ಕಳಾಗಿದ್ದೀರಿ. ಭಯಂಕರವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವು ಇವತ್ತು ಇರುವುದಾದರೂ ಕೂಡ ದೇವರು ನಿಮ್ಮೊಂದಿಗಿದ್ದಾನೆ. ಆದುದರಿಂದ ಆತನು ನಿಮ್ಮ ಕಷ್ಟ, ಕಣ್ಣೀರು, ದುಃಖ ಎಲ್ಲವನ್ನು ಹೋಗಲಾಡಿಸುತ್ತಾರೆ. ಕಳವಳ ಪಡಬೇಡಿರಿ, ಸೋತು ಹೋಗಬೇಡಿರಿ. ಒಂದು ವೇಳೆ ನೀವು ಇವತ್ತು ಸಿಂಹಗಳ ನಡುವೆ ಇರುವ ಸ್ಥಿತಿಯಲ್ಲಿರಬಹುದು. ಅಂದು ದಾನಿಯೇಲನು ಸಿಂಹಗಳ ನಡುವೆ ಇದ್ದ ಸ್ಥಿತಿಯನ್ನ ನೀವು ಜ್ಞಾಪಿಸಿಕೊಳ್ಳಿರಿ. ನಿಮ್ಮ ಎದುರಾಳಿಯಾಗಿರುವ ಸೈತಾನನು ಗರ್ಜಿಸುತ್ತಾ ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕುತ್ತಾ ತಿರುಗಾಡುತ್ತಿರಬಹುದು, ಚೀರುತ್ತಾ ಇರಬಹುದು, ನಿಮ್ಮನ್ನು ಹೆದರಿಸುತ್ತಾ ಇರಬಹುದು. ಆದರೆ ನೀವು ಚಿಂತೆ ಮಾಡಬೇಡಿರಿ, ಯಾಕೆಂದರೆ ದೇವರು ನಿನ್ನೊಂದಿಗಿದ್ದಾರೆ. ದಾವೀದನು ಕೀರ್ತನೆ 57:4 ಈ ರೀತಿ ಹೇಳ್ತಾನೆ, ಸಿಂಹಗಳ ಮಧ್ಯದಲ್ಲಿ ಸಿಕ್ಕಿದ್ದೇನೆ, ಬೆಂಕಿ ಕಾರುವ ಮನುಷ್ಯರ ನಡುವೆ ಬಿದ್ದಿದ್ದೇನೆ, ಅವರ ಹಲ್ಲುಗಳು ಶಸ್ತ್ರ ಬಾಣಗಳು ಎಂಬುದಾಗಿ. ಹೌದು, ಇಂಥ ಒಂದು ಸಂದರ್ಭದಲ್ಲಿ ಅವನು ಸಿಕ್ಕಿಕೊಂಡಾಗ್ಯೂ ದೇವರು ಅಂದು ದಾವೀದನನ್ನು ಬಿಡುಗಡೆಗೊಳಿಸಿದರು. ಅದೇ ದೇವರು ನಿನ್ನ ಜೊತೆಗೂ ಇದ್ದು ನಿನ್ನನ್ನು ಕಾಪಾಡುತ್ತಾರೆ. ಗೊಲಿಯಾತನು, ಫಿಲಿಸ್ಟಿಯರು ದಾವೀದನನ್ನು ಮುತ್ತಿಕೊಂಡಿದ್ದರು. ಅವನಿಗೆ ವಿರೋಧವಾಗಿ ಸೌಲನು ಪಾಳೆಯವನ್ನು ಕಟ್ಟಿಕೊಂಡು ಬಂದಿದ್ದನು. ದಾವೀದನ ಜೀವಮಾನವೆಲ್ಲ ಹೋರಾಟಗಳು, ಯುದ್ಧಗಳೇ ತುಂಬಿದ್ದವು. ಅಂಥ ಒಂದು ಸಂದರ್ಭದಲ್ಲಿ ದೇವರು ದಾವೀದನ ಸಂಗಡ ಇದ್ದು ದಾವೀದನನ್ನು ಕಾಪಾಡಿದರು. ಆ ಸಿಂಹಗಳಂತಿರುವ ಶತ್ರು ಸೈತಾನನು ಅವನಿಗೆ ಯಾವ ಕೇಡನ್ನು ಮಾಡಲಿಲ್ಲ. ಅದೇ ರೀತಿಯಲ್ಲಿ ದೇವಭಕ್ತಿಯುಳ್ಳ ದಾನಿಯೇಲನನ್ನು ಕೂಡ ನಾವು ನೋಡುವುದಾದರೆ ಅವನಿಗೂ ಸಿಂಹಗಳ ಗವಿಯಲ್ಲಿ ಹಾಕಲ್ಪಟ್ಟಿದ್ದನು. ದಾರ್ಯಾವೇಶ ರಾಜನು, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಲು ಶಕ್ತನಾದನಾ ಎಂಬುದಾಗಿ ದಾನಿಯೇಲ 6:20 ಕೇಳುತ್ತಾನೆ. ಹೌದು, ದಾನಿಯೇಲನು ಜೀವ ಸ್ವರೂಪನಾದ ದೇವರ ಸೇವಕನಾಗಿದ್ದನು. ಅವನು ನಿತ್ಯವೂ ದೇವರನ್ನು ಭಜಿಸುತ್ತಿದ್ದನು, ಸ್ತುತಿಸುತ್ತಿದ್ದನು, ಕೊಂಡಾಡುತ್ತಿದ್ದನು. ಅವನನ್ನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಟ್ಟಾಗಲೂ ಕೂಡ ಅವನು ದೇವರನ್ನು ಸ್ತುತಿಸುತ್ತಾ ರಾತ್ರಿ ಕಳೆದನು. ಆಗ ದೇವರು ಅವನನ್ನು ರಕ್ಷಿಸಿದರು. ಹೌದು, ಆ ರೀತಿ ಆ ರಾಜನು ಪ್ರಶ್ನೆ ಮಾಡಿದಾಗ ದಾನಿಯೇಲನು ಹೀಗೆ ಉತ್ತರ ಕೊಡ್ತಾನೆ, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಯನ್ನು ಕಟ್ಟಿದನು ಎಂಬುದಾಗಿ. ಹೌದು, ನೀನೂ ಕೂಡ ಇಂಥ ಒಂದು ಕಷ್ಟದ ಸಂದರ್ಭದಲ್ಲಿರುವಾಗ ನಿನ್ನ ಸುತ್ತಮುತ್ತಲೂ ಕೂಡ ಆ ಸಿಂಹಗಳಂತಿರುವ ಸೈತಾನನು, ಶತ್ರುವು ನಿಮ್ಮನ್ನು ಮುತ್ತಿಕೊಂಡಿರುವಾಗಲೂ ಕೂಡ ದೇವರು ತನ್ನ ದೂತರನ್ನು ಕಳುಹಿಸಿ ಅವರ ಬಾಯಿಗಳನ್ನು, ಅವರ ಕೈಕಾಲುಗಳನ್ನು ಕಟ್ಟಿ ಹಾಕುತ್ತಾರೆ. ಅಂದು ದಾವೀದನನ್ನು ಆಶೀರ್ವದಿಸಿದ ದೇವರು, ದಾನಿಯೇಲನನ್ನು ಆಶೀರ್ವದಿಸಿದ ದೇವರು ಇಂದೂ ಕೂಡ ಜೀವಿಸುವಾತನಾಗಿದ್ದಾನೆ. ಆತನು ಶಕ್ತಿಯುಳ್ಳ ದೇವರಾಗಿದ್ದಾನೆ. ಸಿಂಹಗಳು ಗರ್ಜಿಸುತ್ತಾ ನಿಮ್ಮ ಸುತ್ತಲೂ ನಿಂತಿದ್ದರೂ ಕೂಡ ನೀವು ಆ ಸಿಂಹ ಸೈತಾನನನ್ನು ನೋಡಬೇಡಿರಿ. ಯೂದ ಕುಲದ ರಾಜಸಿಂಹವಾದ ಯೇಸು ಕ್ರಿಸ್ತನು ನಿಮ್ಮ ಪಕ್ಷದಲ್ಲಿದ್ದಾನೆ. ನೀವು ಆತನನ್ನೇ ದೃಷ್ಟಿಸುವಂಥವರಾಗಿರ್ರಿ. ಸಿಂಹಗಳ ಬಾಯಿಯನ್ನು ಆತನು ಕಟ್ಟು ಹಾಕುತ್ತಾನೆ. ಅವುಗಳ ಬಾಯಿ ತೆರೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ನೀವು ದೇವ ಭಕ್ತಿಯನ್ನು ದೃಢವಾಗಿ ಕಾಪಾಡಿಕೊಳ್ಳಿರಿ. ಆಗ ಕೊನೆಯಲ್ಲಿ ನೀವು ಜಯವನ್ನು ಹೊಂದುವಿರಿ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಕರ್ತನು ನಿನ್ನ ಸುತ್ತಲೂ ಕೂಡ ಇರುವನು, ತನ್ನ ದೂತರನ್ನ ಇರಿಸುವನು. ನಿಶ್ಚಯವಾಗಿ ನೀನು ಜಯ ಹೊಂದುವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳನ್ನು ಸೃಷ್ಟಿಸಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ಅಂದು ದಾನಿಯೇಲನೊಟ್ಟಿಗಿದ್ದು ಸಿಂಹಗಳ ಬಾಯಿಂದ ಬಿಡಿಸಿದ ದೇವರೇ, ನಿಮಗೆ ಸ್ತೋತ್ರಪ್ಪ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಎಲ್ಲರನ್ನ ಆಶೀರ್ವಾದ ಮಾಡು ಕರ್ತನೆ. ಇವರೂ ಕೂಡ ಇಂದು ಇಂಥ ಒಂದು ಸಿಂಹಗಳ
ಸೈತಾನನ ಬಂಧನಕ್ಕೆ ಒಳಗಾಗಿರಬಹುದು ಸ್ವಾಮಿ. ಇವರ ಸುತ್ತಮುತ್ತಲೂ ಕೂಡ ಆ ಶತ್ರು ಸೈತಾನನ್ನು ಮುತ್ತಿಕೊಂಡಿರ್ಬೋದು ದೇವ. ನೀನು ಇವರನ್ನು ಆಶೀರ್ವದಿಸು ತಂದೆ. ಇವರ ಸುತ್ತಲೂ ನಿನ್ನ ಪರಿಶುದ್ಧ ದೂತರ ದಂಡೆಳಿಸಿ ಕಾವಲಿರಿಸು ಸ್ವಾಮಿ. ಇವರ ಪಕ್ಕದಲ್ಲಿ ನೀನು ನಿಂತಿರು ಸ್ವಾಮಿ. ಇವರ ಪಕ್ಷದಲ್ಲಿ ಯುದ್ಧ ಕುಲದ ರಾಜಸಿಂಹವಾದ ಯೇಸು ಕ್ರಿಸ್ತನೇ, ನೀನು ಇವರೊಟ್ಟಿಗಿದ್ದು ಇವರಿಗೆ ಜಯವನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್.